ನಾನೀಗ ನಿಮ್ಮ ಜೊತೆ ವೆನಿಲಾ ಕೇಕ್ ಮಾಡ್ತಾ ಇದ್ದೀನಿ. ಮೆಜರ್ಮೆಂಟ್ ತೊಗೊಂಡಿದ್ದ ಅವನು ಮೊಸರು, ಅಡುಗೆ ಸೋಡಾ, ಸಕ್ಕರೆ, ಹಾಲಿನ ಪುಡಿ, ಕಾಯಿಸಿ ಆರಿಸಿರೋ ಹಾಲು, 2 ಕಪ್ ಮೈದಾ ಮತ್ತು ವೆನಿಲಾ ಎಸೆನ್ಸ್ ಮತ್ತು ಬೇಕಿಂಗ್ ಪೌಡರ್ ಇದಿಷ್ಟನ್ನು ತೊಗೊಂಡು ಅವನು ಮಾಡ್ತಾಯಿದ್ದಾನೆ. ಅವನ ಖುಷಿಗೆ ನಾವ್ಯಾಕೆ ಬೇಡ ಅನ್ನೋಣ ಅಲ್ವಾ. ಫಸ್ಟ್ ನಾವು ಕರ್ಡ್ ಹಾಕ್ತಾ ಇದ್ದೀವಿ. ಅವನಿಗೂ ಎಕ್ಸಾಮ್ಗೆ ಓದಿ ಬೋರ್ ಆಗಿದೆ, ಸ್ವಲ್ಪ ಬ್ರೇಕ್ ಕೊಡೋಣ ಅಂತ ಇದೊಂದು ಮಾಡಿಸ್ತಾ ಇದ್ದೀನಿ. ನೋಡೋಣ ಬನ್ನಿ ಹೆಂಗೆ ಮಾಡ್ತಾನೆ ಅಂತ. ನಾವು ಹಾಕ್ತಿರೋದು ಶುಗರ್. ಮೊಸರು ಹಾಕೊಂಡಿದ್ದಾನೆ, ಇವಾಗ ಶುಗರ್ ಹಾಕ್ತಿದ್ದಾನೆ. ಗಾಯ್ಸ್ ನಮ್ಮದು ಶುಗರ್ ಹಾಕಿದ್ಮೇಲೆ ಅದು ನೋಡಿ ಈ ಥರ ಬರುತ್ತೆ, ನೀರು ಥರ ಆಗಬೇಕು. ಗಾಯ್ಸ್ ನೆಕ್ಸ್ಟ್ ನಾವು ಹಾಕ್ತಿರೋದು ಮೈದಾ. 2 ಕಪ್ ಮೈದಾ. 2 ಕಪ್ ಮೈದಾ. ಹಿಂಗೆ ಬೇಕಿಂಗ್ ಪೌಡ್ರು. ನೆಕ್ಸ್ಟ್ ಗಾಯ್ಸ್ ಇದೆಲ್ಲ ಪೌಡ್ರ್ ಹಾಕಿದ್ಮೇಲೆ ನಾವು ಸ್ವಲ್ಪ ಹಿಂಗೆ ಕಲಿಸ್ಬೇಕು. ಥರ ಗಟ್ಟಿಯಾಗಿ ನಾವು ಬ್ಯಾಟರ್ ರೆಡಿ ಮಾಡ್ಕೋಬೇಕು. ವೆನಿಲಾ ಎಸೆನ್ಸು ಸ್ವಲ್ಪ ಬೆಟರ್ ಪೇಪರ್ಗೆ ಎಣ್ಣೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದಾನೆ. ಇವಾಗ ಇದನ್ನು ಬ್ಯಾಟರ್ನ ಅದಕ್ಕೆ ಶಿಫ್ಟ್ ಮಾಡ್ತೀನಿ. ಶಿಫ್ಟ್ ಮಾಡಮ್ಮ. ಈಗ ನೋಡಿ ಅದರೊಳಗಡೆ ಇದ್ರೆ 2 ಟೈಪ್ ಸ್ಟಾಪ್ ಮಾಡಿ. ಸೊ ರೆಡಿ. 3 ಹೀಟಲ್ಲಿ ಫಸ್ಟೇ ಇಟ್ಟಿದ್ದಾನೆ. ಇವಾಗ ಇದನ್ನು ಅದಕ್ಕೆ ಶಿಫ್ಟ್ ಮಾಡೋಣ. ಅವ್ನು ಚಿಕ್ಕವನು ಇರೋದ್ರಿಂದ ಅವ್ನು ಕೇಳ್ಕೊಡೋದು ಬೇಡ, ಅದವ್ರ ಡ್ಯಾಡಿ ಬೈತಾರೆ. ಸೊ ನಾವೇ ಶಿಫ್ಟ್ ಮಾಡಿ ಇದೇನಿದೆ ಕ್ಲೋಸ್ ಮಾಡೋಣ. 13 ಮಿನಿಟ್ಸ್ ಬಿಡೋಣ. ಚಿಕ್ಕ ಪಿಕ್ ಕೊಟ್ಟಿಲ್ಲ, ಅವ್ನು ಚುಚ್ಕೋತಾನೆ ಅಂದ್ಬಿಟ್ಟು ಸೊ ದೊಡ್ಡದು ಕೊಟ್ಟಿದ್ದೀನಿ. ಸ್ವಲ್ಪ ನೋಡು ಬೆಂದಿದ್ಯಾ ಇವಾಗ ಅಂತ ಪಿಕ್ ಮಾಡಿ ನೋಡು, ತೋರಿಸು. ಈ ಥರ ಏನು ಅಂದ್ಕೊಂಡಿರ್ಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕ್. ವಾವ್, ತೆಗೆದ್ಬಿಟ್ಟು ತೋರಿಸ್ತೀನಿ. ಫೈನಲಿ ಕೇಕ್ ಅಂತೂ ರೆಡಿ ಆಯಿತು. ತಿಂದ್ಬಿಟ್ಟು ಟೇಸ್ಟ್ ನೋಡೋಣ.